ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ದಿವಸ ನಾವು ಪರಿಸರ ಅಧ್ಯಯನ ವಿಷಯದ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ. ಇವು ಸಾಮಾನ್ಯ ಜ್ಞಾನದ ಪ್ರಶ್ನೆಗಳಾಗಿಯೂ ಕೂಡ ಪ್ರಶ್ನೆ ಪತ್ರಿಕೆಯಲ್ಲಿ ಬರುವ ಸಂಭವವಿದ್ದು, ಇವೆಲ್ಲವೂ ಕೂಡ 6ನೇ ತರಗತಿಗೆ ಆಳ್ವಾಸ್ ಪರೀಕ್ಷೆಗೆ ನಡೆಯುವಂಥ ಪ್ರಶ್ನೆ ಪತ್ರಿಕೆಗೆ ಪರೀಕ್ಷೆಗೆ ಸಹಾಯಕವಾಗುವಂಥ ಪ್ರಶ್ನೆಗಳಾಗಿರುತ್ತವೆ. ಪ್ರಶ್ನೆ ಸಂಖ್ಯೆ 1. ಇಲ್ಲಿ ಪ್ರಶ್ನೆ ಕೊಟ್ಟಿಲ್ಲ, ಕೇವಲ ಪ್ರಮುಖ ಅಂಶಗಳನ್ನು ಮಾತ್ರ ನೀಡಲಾಗಿದೆ. ಕೀಟಹಾರಿ ಸಸ್ಯಗಳಿಗೆ ಉದಾಹರಣೆಯನ್ನು ಬರೆಯಿರಿ ಅಂತಂದಾಗ ಡ್ರಾಸೇರಾ, ನೆಪೆಂಥಿಸ್ ಮತ್ತು ಯೂಟ್ರಿಕ್ಯುಲೇರಿಯಾ ಇವುಗಳು ಕೀಟಹಾರಿ ಸಸ್ಯಗಳಿಗೆ ಉದಾಹರಣೆಯಾಗಿವೆ. ನೆಕ್ಸ್ಟ್, ಪ್ರಾಣಿಗಳು ಮತ್ತು ಅವುಗಳ ಸರಾಸರಿ ಜೀವಿತ ಅವಧಿ ವರ್ಷಗಳು ಕೊಟ್ಟಿದ್ದಾರೆ. ಆಮೆಯ ಸರಾಸರಿ ಜೀವಿತ ಅವಧಿಯ ವರ್ಷ 150, ಆನೆಯದು 70, ಆಕಳದ್ದು 20, ಹದ್ದು ಈ ಪಕ್ಷಿಯದು ಕೂಡ 20. ಮಾನವನ ಸರಾಸರಿ ಜೀವಿತಾವಧಿ 70ರಿಂದ 80. ನೆಕ್ಸ್ಟ್, ಒಂದು ಒಗಟು ಇದೆ. ಒಗಟು ಬಿಡಿಸಿ. ನನ್ನ ಮೇಲೆ ನೀನಿರುವೆ, ಸಸ್ಯ ಬೆಳೆಯಲು ನೆರವಾಗುವೆ, ಜೀವರಾಶಿಗೆ ಆಸರೆಯಾಗುವೆ, ನಾನು ಯಾರು ಅಂದಾಗ ಅದು ಭೂಮಿ ಅನ್ನುವಂಥದ್ದು ಸರಿಯಾದಂಥ ಉತ್ತರ ಆಗುತ್ತದೆ. ನೆಕ್ಸ್ಟ್, ರಾಷ್ಟ್ರೀಯ ಅರಣ್ಯ ನೀತಿ ಕಾಯ್ದೆ ಜಾರಿಗೆ ಆಗಿದ್ದು 1988ರಂದು. ನೆಕ್ಸ್ಟ್, ಇಲ್ಲಿ ಪರಿಸರ ರಕ್ಷಣೆಯ ಸಲುವಾಗಿ ಕೆಲವು ಚಳುವಳಿಗಳನ್ನು ಮಾಡಿರುತ್ತಾರೆ. ಅವುಗಳಲ್ಲಿ ಪ್ರಮುಖವಾದವು ಅಪ್ಪಿಕೋ ಚಳುವಳಿಯನ್ನು ಆರಂಭ ಮಾಡಿದವರು ಪಾಂಡುರಂಗ್ ಹೆಗಡೆ, ಚಿಪ್ಕೋ ಚಳುವಳಿಯನ್ನು ಆರಂಭ ಮಾಡಿದವರು ಸುಂದರ್ಲಾಲ್ ಬಹುಗುಣ್ ಮತ್ತು ಈ ಜಂಗಲ್ ಬಚಾವೋ ಅನ್ನುವಂಥ ಯೋಜನೆ ಜಾರ್ಖಂಡ್ ಮತ್ತು ಒಡಿಸ್ಸಾ ರಾಜ್ಯದ ಅರಣ್ಯ ರಕ್ಷಣೆಗೆ ಆರಂಭವಾದಂಥ ಹೋರಾಟವಾಗಿದೆ. ಮೌನ ಕಣಿವೆ ಹೋರಾಟ ಇದು ಕೇರಳದ್ದು. ವಿದ್ಯುತ್ ಯೋಜನೆಯನ್ನು ವಿರೋಧಿಸಿ ಈ ಮೌನ ಕಣಿವೆ ಹೋರಾಟವನ್ನು ಅಲ್ಲಿಯ ಜನರು ಮಾಡಿದರು. ನೆಕ್ಸ್ಟ್, ದ್ರವ ರೂಪದ ಖನಿಜ ವಸ್ತು ಯಾವುದು ಅಂದಾಗ ಅದು ಪೆಟ್ರೋಲಿಯಂ. ದ್ರವ ರೂಪದ ಖನಿಜ ವಸ್ತು ಪೆಟ್ರೋಲಿಯಂ. ನೆಕ್ಸ್ಟ್, ಕ್ವೆಶ್ಚನ್ ನಂಬರ್ 7. ವಾಯುವಿನಲ್ಲಿ ಅತ್ಯಂತ ಹೆಚ್ಚಾಗಿರುವ ಅನಿಲ ಯಾವುದು? ಇದರಲ್ಲಿ ಅತ್ಯಂತ ಹೆಚ್ಚಾಗಿರುವ ಅನಿಲ ನೈಟ್ರೋಜನ್, ಇದು 78% ಇರುತ್ತದೆ. ಆಕ್ಸಿಜನ್ ಇದು 21% ಇದೆ. ನೀರಾವಿ ಮತ್ತು ಜಡ ಅನಿಲಗಳು ಇದು 0.96% ಇದೆ. ಅದೇ ರೀತಿ ಕಾರ್ಬನ್ ಡೈಆಕ್ಸೈಡ್ 0.04%. ಇದು ಈ ರೀತಿಯಾಗಿ ನಾವು ವಾಯುವಿನಲ್ಲಿ ಅನಿಲದ ಪ್ರಮಾಣಗಳನ್ನು ಗಮನಿಸ್ಬೋದು. ಹಾಗಾದರೆ ಅತ್ಯಂತ ಹೆಚ್ಚು ಅಂತ ಕೇಳಿದರೆ ನೈಟ್ರೋಜನ್ ಆಗುತ್ತದೆ. ಆಮೇಲೆ ವಾಯುವಿನಲ್ಲಿ ಅತ್ಯಂತ ಕಡಿಮೆ ಅನಿಲ ಅಂತ ಕೇಳಿದಾಗ ಅದು ಕಾರ್ಬನ್ ಡೈಆಕ್ಸೈಡ್ ಆಗುತ್ತದೆ. ನೆಕ್ಸ್ಟ್, ಕ್ವೆಶ್ಚನ್ ನಂಬರ್ 8. ಪ್ಲಾಸ್ಮೋಡಿಯಂ ಎಂಬ ರೋಗಾಣು ಇದು ಯಾವ ಜೀವಿಯಿಂದ ಬರುತ್ತದೆ ಅಂತ ಕೇಳಿದಾಗ ಇದು ಅನಾಫಿಲಿಸ್ ಎಂಬ ಹೆಣ್ಣು ಸೊಳ್ಳೆಯಿಂದ ಬರುತ್ತದೆ. ನೆಕ್ಸ್ಟ್, ಬಂಜರು ಭೂಮಿಯಲ್ಲಿ ಬೆಳೆಯುವ ಗಿಡ ಮರಗಳು ಅಂತ ಕೇಳಿದಾಗ ಜತ್ರೋಪ ಮತ್ತು ಹೊಂಗೆ ಇವುಗಳನ್ನು ಜೈವಿಕ ಇಂಧನ ರೂಪದಲ್ಲಿ ಪಡೆಯಲು ಈ ಸಸ್ಯಗಳನ್ನು ಅಥವಾ ಗಿಡ ಮರಗಳನ್ನು ಬಳಸ್ತಾರೆ. ನೆಕ್ಸ್ಟ್, ಧಾನ್ಯ ಸಂಗ್ರಹಣೆಗೆ ಸಾಂಪ್ರದಾಯಿಕ ವಿಧಾನಗಳು ಹಗೆಯವು, ನಾವೇನು ಹಗೆ ಅಂತ ಕರಿತೀವಿ ಅದು ಹಗೆಯವು. ನೆಕ್ಸ್ಟ್, ಬಿದಿರಿನ ಖನಿಜ ಇವುಗಳಲ್ಲಿ ಭತ್ತ ಮತ್ತು ಇನ್ನಿತರ ಧಾನ್ಯಗಳನ್ನು ಸಂಗ್ರಹ ಮಾಡುತ್ತಾರೆ. ನೆಕ್ಸ್ಟ್, ಗುರುಗ್ರಹ ಇದು ಸೌರವ್ಯೂಹದ ಪ್ರಶ್ನೆಗಳಾಗಿದ್ದು ಗುರುಗ್ರಹದ ಇನ್ನೊಂದು ಹೆಸರೇನು ಅಂತಂದಾಗ ಬೃಹಸ್ಪತಿ. ಇದು ಸೌರವ್ಯೂಹದಲ್ಲಿಯೇ ಅತ್ಯಂತ ದೊಡ್ಡ ಗ್ರಹವಾಗಿದೆ. ನೆಕ್ಸ್ಟ್, ಬೆಳಗಿನ ಚುಕ್ಕಿ ಅಂತ ಹೇಳಿ ಅಥವಾ ಬೆಳ್ಳಿ ಚುಕ್ಕಿ ಅಂತ ಹೇಳಿ ಯಾವ ಗ್ರಹವನ್ನು ಕರೀತಾರೆ ಅಂತ ಪ್ರಶ್ನೆಯನ್ನು ಕೇಳಿದರೆ ಅದು ಶುಕ್ರ ಗ್ರಹ. ನೆಕ್ಸ್ಟ್, ಹ್ಯಾಲಿ ಧೂಮಕೇತು ಇದು 76 ವರ್ಷಗಳಿಗೊಮ್ಮೆ ಕಾಣುತ್ತದೆ. ಹ್ಯಾಲಿ ಧೂಮಕೇತು ಇದು 76 ವರ್ಷಕ್ಕೊಮ್ಮೆ ಕಾಣುತ್ತದೆ. ಈ ಹಿಂದೆ 1986ರಲ್ಲಿ ಈ ಹ್ಯಾಲಿ
ಧೂಮಕೇತು ನಮಗೆ ಕಾಣಿಸಿತ್ತು. ಹಾಗಾದರೆ ಇನ್ನು ಮುಂದಿನ ವರ್ಷಗಳಲ್ಲಿ 76 ವರ್ಷಗಳ ಅಂತರದಲ್ಲಿ ಯಾವಾಗ ಕಾಣಿಸುತ್ತದೆ ಅಂತಂದಾಗ 2062 ಇಸವಿಯಲ್ಲಿ ನಾವು ಈ ಹ್ಯಾಲಿ ಧೂಮಕೇತನ್ನು ನೋಡಬಹುದಾಗಿದೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 13. ಚಂದ್ರನ ಅಕ್ಷಭ್ರಮಣದ ಅವಧಿ ಎಷ್ಟು ಅಂತ ಕೇಳಿದರೆ ಅದು 27.3 ದಿನಗಳು 27.3 ದಿನಗಳು. ಹಾಗೆ ಚಂದ್ರನ ಪರಿಭ್ರಮಣದ ಅವಧಿ ಅಂತ ಕೇಳಿದರೆ 29.5 ದಿನಗಳು. ಪ್ರಶ್ನೆ ಸಂಖ್ಯೆ 14. ಮಾನ್ಸೂನ್ ಪದದ ಮೂಲ ಕೇಳಿದಾಗ ಅದು ಅರಬ್ ಭಾಷೆ. ಹಾಗಾದರೆ ಅರಬ್ ಭಾಷೆಯಲ್ಲಿ ಯಾವ ಪದ? ಮೌಸಿಮ್ ಅನ್ನುವಂಥದ್ದು. ಹಾಗಾದರೆ ಮೌಸಿಮ್ ಅಂದರೆ ಏನು? ಮೌಸಿಮ್ ಎಂದರೆ ಋತುಕಾಲಿಕ ಎಂದರ್ಥ. ಮಾನ್ಸೂನ್ ಪದವು ಅರಬ್ ಭಾಷೆಯ ಮೌಸಿಮ್ ಎಂಬ ಪದದಿಂದ ಬಂದಿದೆ. ಹಾಗಾದರೆ ಮೌಸಿಮ್ ಎಂದರೆ ಋತುಕಾಲಿಕ ಎಂದರ್ಥ. ಪ್ರಶ್ನೆ ಸಂಖ್ಯೆ 15. ಭಾರತವು ಪ್ರಜಾಪ್ರಭುತ್ವವನ್ನು ಹೊಂದಿದಂಥ ಪ್ರಪಂಚದ ಎಷ್ಟನೇ ದೊಡ್ಡ ರಾಷ್ಟ್ರ ಅಂತಂದಾಗ ಇದು 7ನೇಯ ದೊಡ್ಡ ರಾಷ್ಟ್ರವಾಗಿದೆ. ಕ್ವಶನ್ ನಂಬರ್ 16. ನಮ್ಮ ಬಾವುಟ ಎಂಬ ಪದ್ಯವನ್ನು ಬರೆದಂತಹ ಕವಿ ಯಾರು? ಈ ಪದ್ಯವನ್ನು ಬರೆದವರು ಕಯ್ಯಾರ ಕಿಞ್ಞ ರೈ. ಇವರು ನಮ್ಮ ಬಾವುಟ ಎನ್ನುವಂಥ ಪದ್ಯವನ್ನು ಬರೆದಿದ್ದಾರೆ. ನೆಕ್ಸ್ಟ್ ರಾಷ್ಟ್ರಗೀತೆ ಬರೆದವರು ಯಾರು ಅಂತಂದಾಗ ರವೀಂದ್ರನಾಥ್ ಟ್ಯಾಗೋರ್. ಹಾಗಾದರೆ ರಾಷ್ಟ್ರಗೀತೆಯನ್ನು ಹಾಡಲು ಸರ್ಕಾರ ನಿಗದಿ ಮಾಡಿದ ಸಮಯ 52 ಸೆಕೆಂಡುಗಳು. ಇದು 13 ಸಾಲುಗಳನ್ನು ಒಳಗೊಂಡಂತಹ ರಾಷ್ಟ್ರಗೀತೆಯಾಗಿದೆ. ಕ್ವಶನ್ ನಂಬರ್ 18. ಬೀಳುವ ನಕ್ಷತ್ರಗಳಿಗೆ ಡ್ಯಾಶ್ ಎನ್ನುವರು. ಇದಕ್ಕೆ ಉಲ್ಕೆಗಳು ಅಂತ ಹೇಳಿ ಬೀಳುವ ನಕ್ಷತ್ರಗಳಿಗೆ ಕರೆಯುತ್ತಾರೆ. ಕ್ವಶನ್ ನಂಬರ್ 19. ಸೂಕ್ಷ್ಮ ದರ್ಶಕವನ್ನು ಕಂಡು ಹಿಡಿದವರು ಯಾರು ಅಂದಾಗ ಲೀವನ್ ಹಾಕ್. ಇವರು ಸೂಕ್ಷ್ಮ ದರ್ಶಕವನ್ನು ಕಂಡುಹಿಡಿದಿದ್ದಾರೆ. ಕ್ವಶನ್ ನಂಬರ್ 20. ಕ್ರೆಸ್ಕೋಗ್ರಾಫ್ ಅನ್ನು ಸಸ್ಯದ ಬೆಳವಣಿಗೆ ಅಳೆಯಲು ಬಳಸುವಂಥ ಒಂದು ಸಾಧನವಾಗಿದೆ. ಇದನ್ನು ಜಗದೀಶ್ ಚಂದ್ರ ಬೋಸ್ ಅವರು ರಚನೆ ಮಾಡಿದ್ದಾರೆ. ಈ ರೀತಿಯಾಗಿ ನಾವು ಪ್ರಮುಖ 20 ಪ್ರಶ್ನೆಗಳನ್ನು ಚರ್ಚೆ ಮಾಡಿದ್ವಿ. ಯಾರೆಲ್ಲ ಈ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಿ ಅವರೆಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಈ ತರಗತಿಯನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.